ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಸಂಪುಟ ಪುನಾರಚನೆಗೆ ಮುಂದುವರಿದ ಸರ್ಕಸ್. ಬೆಳಗಾವಿ ಜಿಲ್ಲೆಗೆ ಸಿಗುತ್ತಾ ಮತ್ತೊಂದು ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಶಾಸಕರಲ್ಲೇ ತೀವ್ರ ಪೈಪೋಟಿ ನಡೀತಾ ಇದೆ. ಮಂತ್ರಿ ಸ್ಥಾನಕ್ಕೆ 5 ಶಾಸಕರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನು ನಡೆಸಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ, 4 ಲಿಂಗಾಯತ, ಓರ್ವ ಅಲ್ಪಸಂಖ್ಯಾತ ಶಾಸಕರಿಂದ ಬೇಡಿಕೆ ಇಡ್ತಾ ಇರುವಂಥದ್ದು. ಇಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಮಂತ್ರಿಗಿರಿಗಾಗಿ ಡಿಮ್ಯಾಂಡ್ ಅಂತಿದ್ದಾರೆ. ಇನ್ನು ಲಕ್ಷ್ಮಣ ಸವದಿಗೆ ಪಕ್ಷದ ವರಿಷ್ಠರಿಂದ ಮಂತ್ರಿಗಿರಿ ಭರವಸೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆತ ಆಪ್ತ ಅಶೋಕ್ ಪಟ್ಟಣಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದರು ಸಿಎಂ. ಹಾಗಾಗಿ ಏನೇನಾಗಬಹುದು ಅನ್ನುವಂಥ ಲೆಕ್ಕಾಚಾರ ಭಾರಿನೇ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಂಪುಟ ಪುನಾರಚನೆಯ ಒಂದು ಕೌತುಕತೆಗೆ ಫುಲ್ ಸ್ಟಾಪ್ ಬೀಳಬಹುದಾ ಅನ್ನುವಂತಾಗಿದೆ. ಯಾಕಂತ ಹೇಳಿದ್ರೆ ಇನ್ನೇನು ನಡೆದೇ ಹೋಗುತ್ತೆ ಅನ್ನುವಂಥ ಲಕ್ಷಣಗಳೇ ಕಾಣಸಿಗ್ತಾ ಇದೆ. ಅದರಲ್ಲೂ ಕೂಡ ಹಾಗಾದರೆ ದಾವಣಗೆರೆ ಬೈ ಎಲೆಕ್ಷನ್ ಆಗೋಗ್ಲಿ, ಆನಂತರ ಡಿಸಿಷನ್ ಮಾಡೋಣ ಅಂತೇನಾದರೂ ಹೈಕಮಾಂಡ್ ಇಷ್ಟು ದಿನ ಸೈಲೆಂಟ್ ಆಗಿತ್ತಾ ಗೊತ್ತಿಲ್ಲ. ಅದಕ್ಕೆ ಈಗ ನೋಡಿ, ಮತ್ತೊಂದು ಕಡೆ ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಜಲಗಿಯಿಂದಲೂ ತೆರೆಮರೆಯಲ್ಲಿ ತೀವ್ರ ಕಸರತ್ತು ನಡೆಸಲಾಗ್ತಾ ಇದೆ. ಆಪರೇಷನ್ ಕಮಲದ ವೇಳೆ ಮಂತ್ರಿಗಿರಿ ಆಫರ್ ಬಂದಿದ್ರೂ ತಿರಸ್ಕರಿಸಿದ್ರಂತೆ ಗಣೇಶ್ ಹುಕ್ಕೇರಿ. ಉತ್ತರ ಕರ್ನಾಟಕ ಏಕೈಕ ಅಲ್ಪಸಂಖ್ಯಾತ ಶಾಸಕರಾಗಿ ಗುರುತಿಸಿಕೊಂಡಿರೋದು ಇಲ್ಲಿ ಆಸಿಫ್ ಸೇಠ್. ಇವರು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಹಜವಾಗಿ ಅವಕಾಶ ನಮಗೂ ಸಿಗಬೇಕು, ನಾವು ಮಂತ್ರಿಗಿರಿ ಪಟ್ಟುವನ್ನು ಅಲಂಕರಿಸಬೇಕು ಅನ್ನೋದಿರುತ್ತಲ್ಲ ಒಂದು ಆಶಯ, ಆಸೆ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಬೆಳಗಾವಿಗೆ 5 ಮಂತ್ರಿ ಸ್ಥಾನ ಸಿಕ್ಕಿದ್ವು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಯಾರಿಗಾಗಬಹುದು? ಕೆಲವೊಮ್ಮೆ ಕೊನೆ ಬಾರಿ ಹೇಳಿದ ಹೆಸರು ಒಂದಾದರೆ ತೊಗೊಂಡಿದ್ದ ಹೆಸರು ಒಂದಿರುತ್ತೆ. ಆ ಸಂದರ್ಭದಲ್ಲಿ ಅಸಮಾಧಾನ, ಸ್ಫೋಟ ಆಗೋದು, ಬಂಡಾಯ ಎದ್ದೇಳೋದು, ಅಥವಾ ನಾನು ಈ ಪಕ್ಷದಲ್ಲೇ ಇರಲ್ಲ, ನನಗೆ ಪಕ್ಷ ಮೋಸ ಮಾಡ್ತು, ಪಕ್ಷ ಅನ್ಯಾಯ ಮಾಡ್ತು, ಪಕ್ಷಕ್ಕೋಸ್ಕರ ನಾನು ವರ್ಷಾನ್ಗಟ್ಲೆ ದುಡ್ದೆ, ಇವೆಲ್ಲ ಬರುತ್ತೆ. ಆದರೆ ಕೆಲವೊಮ್ಮೆ ಹೀಗೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನಡೆದಿದ್ದೂ ಇದೆ. ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ತೀರ್ಮಾನದ ನಂತರ ಎಷ್ಟರ ಮಟ್ಟಿಗೆ ಫಾಸ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ, ಎಲ್ಲವೂ ಕೂಡ ಸದ್ಯಕ್ಕೆ ನಿಗೂಢವಾಗಿದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಶಾಸಕರಲ್ಲಿ ನಾ ಮುಂದು ತಾ ಮುಂದು ಅನ್ನುವಂಥ ತೀವ್ರ ಪೈಪೋಟಿ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಇನ್ನು ರಾಜ್ಯದಲ್ಲಿ ಸಂಪುಟ ಪುನಾರಚನೆಯ ಸರ್ಕಸ್ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ರಾಜ್ಯದಲ್ಲಿ ಸಂಪುಟ ಪುನಾರಚನೆಗೆ ಸರ್ಕಸ್ ಏನು ಮುಂದುವರಿತಾ ಇದೆ, ಏನೆಲ್ಲ ಲೆಕ್ಕಾಚಾರಗಳಿದೆ, ಏನೆಲ್ಲ ಆಗಬಹುದು? ಅಮೃತ, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರಚನೆ ಆಗುತ್ತೋ ಅನ್ನೋದು ಕೂಡ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ ಈಗ ಸಚಿವ ಸಂಪುಟ ಸೇರ್ಪಡೆ ಆಗೋದಕ್ಕೆ ಆಕಾಂಕ್ಷಿಗಳೇನಿದ್ದಾರೆ ಅವರು ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲದ ಲಾಬಿಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಬೆಂಗಳೂರು ನಂತರ ಅತಿ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಬರುತ್ತೆ ಅಮೃತ. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯೇ ಒಂದು ದೊಡ್ಡದಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲೆಗೆ 2 ಸಚಿವರಿದ್ದಾರೆ. ಒಂದು ಏನು ಸತೀಶ್ ಜಾರಕಿಹೊಳಿ, ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ಅವರಿಬ್ಬರು ಕೂಡ ಸಚಿವರಿದ್ದಾರೆ. ಅವರಿಬ್ಬರು ಕೂಡ ಪ್ರಭಾವಿ ಖಾತೆಗಳನ್ನು ಈಗ ಸರ್ಕಾರದಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ಇದಾಗಿಯೂ ಹೊರತಾಗಿಯೂ ಮತ್ತೆ 5 ಜನ ಶಾಸಕರೇನಿದ್ದಾರೆ, 5 ಜನ ಶಾಸಕರು ಈಗ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ 4 ಜನ ಶಾಸಕರು ಲಿಂಗಾಯತ್ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅದರಲ್ಲಿ ಓರ್ವ ಶಾಸಕ ಏನಿದೆ ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಪ್ರಮುಖವಾಗಿ ಏನು ಮಾಜಿ DCM ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಏನು ಅವರ ಹೆಸರು ಬಹಳ ಸಾಕಷ್ಟು ಮುನ್ನೆಲೆಯಲ್ಲಿರ್ತಕ್ಕಂಥದ್ದು. ಯಾಕಂದರೆ BJP ತೊರೆದು ಕಾಂಗ್ರೆಸ್ ಸೇರುವಂಥ ಸಂದರ್ಭದಲ್ಲಿ ಅವರಿಗೆ ಪಕ್ಷದಲ್ಲಿ ಗೌರವದಿಂದ ನೋಡ್ಕೊಳ್ತೇವೆ ಅನ್ನೋಂಥ ಭರವಸೆ ಕೊಡಲಾಗಿತ್ತು. ಆಗ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಲಾಗಿತ್ತು. ಆದರೆ ಮೊದಲ ಏನು ಸಚಿವ ಸಂಪುಟ ವಿಸ್ತರಣೆ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಹಾಗಾಗಿ ಈಗ 2ನೇ ಅವಧಿಯಲ್ಲಿ ಏನು ನಡೀತಿರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆ ಅಥವಾ ಏನು ಪುನರ್ರಚನೆ ಆದರೆ ಇಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಭಾಳ ಮುನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈಗ ಪಕ್ಷದ ಹೈಕಮಾಂಡ್ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಕೊಡ್ತಾರಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಳಿಸಿದೆ. ಇದರ ಮಧ್ಯೆ ಏನಂದರೆ ಏನು ಸಿದ್ದರಾಮಯ್ಯ ಆಪ್ತ ಆಗಿರ್ತಕ್ಕಂಥ ಏನು ಅಶೋಕ್ ಪಟ್ಟಣ್ ಆಗಿರ್ಬೋದು, ಜೊತೆಗೆ ಏನು
ಚಿಕ್ಕೋಡಿಯ ಶಾಸಕ ಆಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಬೈಲೊಂಗಲ್ನ ಶಾಸಕ ಆಗಿರ್ತಕ್ಕಂಥ ಮಹಾಂತೇಶ್ ಕೌಜಲ್ಗಿ ಆಗಿರ್ಬೋದು, ಈ ಮೂವರು ನಾಯಕರು ಕೂಡ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಏನು 3 ಬಾರಿ ಗೆದ್ದು ಬಂದಂಥ ಶಾಸಕರಾಗಿದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂದರೆ ಪ್ರಮುಖವಾಗಿ ಆಸಿಫ್ ಸೇಠ್ ಕೂಡ ಒಂದು ಸಚಿವ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಅವರು ಕೂಡ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರ ಗಮನದಲ್ಲಿಟ್ಕೊಂಡು ಸಚಿವ ಸ್ಥಾನ ಕೊಡಬೇಕು ಅನ್ನೋಂಥ ಡಿಮಾಂಡನ್ನು ಮಾಡುವಂಥದ್ದು. ಈ ಹಿಂದೆ BJP ಸರ್ಕಾರದಲ್ಲಿ ಏನು 5 ಜನರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ಈಗ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಏನಂದರೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತಾ ಅನ್ನೋಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಅದರಲ್ಲಿ ಸಿಕ್ಕರೆ ಅದು ಯಾರಿಗೆ ಕೊಡಲಾಗುತ್ತೆ? ಅಲ್ಪಸಂಖ್ಯಾತರು ಕೊಡ್ತಾರಾ ಅಥವಾ ಏನು ವೀರಶೈವ ಲಿಂಗಾಯತ್ ಸಮುದಾಯದವ್ರು ಕೊಡ್ತಾರಾ ಅಥವಾ ಪಂಚಮಸಾಲಿ ಸಮುದಾಯದವ್ರು ಕೊಡ್ತಾರಾ ಅನ್ನೋಂಥ ಕುತೂಹಲ ಸಾಕಷ್ಟು ಕೇಳಿಸ್ತಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶ್ರೀಧರ್ ಕೊಟ್ಟಾರ್ಗಸ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.